ಹೊಂಗಸಂದ್ರದಲ್ಲಿ ವಿಜೃಂಭಣೆಯ ಬ್ರಹ್ಮರಥೋತ್ಸವ. ರಥೋತ್ಸವದಲ್ಲಿ ಸಹಸ್ರಾರು ಭಕ್ತರು ಭಾಗಿ. ಹೌದು, ಬೆಂಗಳೂರು ಹೊರವಲಿಯ ಬೊಮ್ಮನಹಳ್ಳಿಯ ಹೊಂಗಸಂದ್ರದಲ್ಲಿ ಈ ಬಾರಿ ಅದ್ದೂರಿ ಬ್ರಹ್ಮ ರಥೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಗಿದೆ. 100 ವರ್ಷಗಳ ಇತಿಹಾಸವಿರುವ ಶ್ರೀ ಸೀತಾರಾಮ ಲಕ್ಷ್ಮಣ ಮತ್ತು ವೀರಾಂಜನೇಯ ಸ್ವಾಮಿ ದೇವಾಲಯವು ತನ್ನದೇ ಆದ ವೈಶಿಷ್ಟ್ಯತೆಯನ್ನ ಹೊಂದಿದೆ. ಈ ಬಾರಿ ಪಲ್ಲಕ್ಕಿ ಉತ್ಸವಗಳ ಜೊತೆಗೆ ಮೊದಲನೇ ಬಾರಿಗೆ 1 ಕೋಟಿಗೂ ಅಧಿಕ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾದ ರಥದಿಂದ ಅದ್ದೂರಿ ಬ್ರಹ್ಮ ರಥೋತ್ಸವ ನಡೆಸಲಾಗಿದೆ. ದೇವಾಲಯದಿಂದ ರಥವನ್ನ ಭಕ್ತರು ಜೈ ಶ್ರೀರಾಮ್ ಘೋಷಣೆಯನ್ನ ಕೂಗುತ್ತಾ ರಥವನ್ನ ಎಳೆಯೋದ್ರ ಮುಖೇನ ಸಾವಿರಾರು ಸಂಖ್ಯೆಯ ಭಕ್ತರು ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ. ಬ್ರಹ್ಮರಥೋತ್ಸವ ಹಿನ್ನೆಲೆ ರಾಜ್ಯದ ವಿವಿಧ ಕಡೆಗಳಿಂದ ಆಗಮಿಸಿದ ಕಲಾ ತಂಡಗಳು ಅತ್ಯುತ್ತಮ ಪ್ರದರ್ಶನ ನೀಡೋದ್ರ ಮುಖೇನ ನೆರೆದಿದ್ದ ಜನರನ್ನ ರಂಜಿಸಿದ್ದಾರೆ. ಇದೇ ಮೊದಲ ಬಾರಿಗೆ ಬ್ರಹ್ಮರಥೋತ್ಸವ ನಡೀತಾ ಇರೋದು. 24ನೇ ತಾರೀಕು ಇಂದ ಶುರುವಾಗಿರೋದು. ಒಂದೊಂದು ದಿವಸನೂ ಒಂದೊಂದು ಕುಟುಂಬಸ್ಥರು ವಿಶೇಷವಾದ ಅಲಂಕಾರ, ವಿಶೇಷವಾದ ವಾಹನ ಉತ್ಸವಗಳಿಂದ ಮೆರವಣಿಗೆ ಎಲ್ಲ ಮಾಡ್ತಾ ಇದ್ದಾರೆ. ಆಮೇಲೆ ಇಡೀ ಕುಟುಂಬದ ಸದಸ್ಯರು ಎಲ್ಲರೂ ಗ್ರಾಮಸ್ಥರು ಸೇರಿಕೊಂಡು ಮಾಡ್ತಾ ಇರೋದು ಈ ಹೊಂಗಸಂದ್ರದಲ್ಲಿ ಬಹಳ ಸಂತೋಷ ಮತ್ತು ಸಡಗರದಿಂದ ಮಾಡ್ತಾ ಇದ್ದಾರೆ. ತುಂಬ ಖುಷಿ ಅನ್ನಿಸ್ತಾ ಇದೆ. ಹೌದು, ಎಲ್ಲ ಕುಟುಂಬ, ಎಲ್ಲ ಊರಲ್ಲಿರೋ ಎಲ್ಲ ಹೆಣ್ಮಕ್ಳು, ದೊಡ್ಡವರು ಚಿಕ್ಕವರು ಎಲ್ಲ ಕಡೆಯಿಂದನೂ ಹೆಣ್ಮಕ್ಳು ಬಂದಿದ್ದಾರೆ. ಅದು ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ ನಮ್ಮೂರಲ್ಲಿ. ಬ್ರಹ್ಮರಥೋತ್ಸವ ಯಾವ್ಯಾವ ದೇವರು ಕೂರಿಸಿ ನಮ್ಮೂರಿಂದು ಮೂಲ ವಿಗ್ರಹ ಬಂದ್ಬಿಟ್ಟು ಆಂಜನೇಯ ಸ್ವಾಮಿ, ಆಮೇಲೆ ಕಟ್ಟಿರೋದು ರಾಮ, ಲಕ್ಷ್ಮಣ, ಸೀತಾ, ಹನುಮಂತ ಸಮೇತ ವಿಗ್ರಹಗಳಿದೆ. ಮತ್ತು ಗಣೇಶ ಸ್ವಾಮಿನೂ ಇದ್ದಾರೆ. ಸೊ ರಥೋತ್ಸವದಲ್ಲಿ ಸೀತಾ, ರಾಮ ಮತ್ತು ಹನುಮಂತ, ಲಕ್ಷ್ಮಣ ವಿಗ್ರಹನ ಇಟ್ಕೊಂಡು ರಥೋತ್ಸವ ಮಾಡ್ತಾ ಇರೋದು. ನಿತ್ಯ ಜ್ಯೋತಿ ಪಬ್ಲಿಕ್ ಸ್ಕೂಲ್ 2024-25ನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಮಾಂಟೆಸರಿಯಿಂದ 10ನೇ ತರಗತಿವರೆಗೂ ಪ್ರವೇಶಾತಿ ಪ್ರಾರಂಭವಾಗಿದೆ. ಕೆಲವೇ ಸೀಟ್ಗಳು ಮಾತ್ರ ಲಭ್ಯ. ಅತ್ಯಾಧುನಿಕ ಶಿಕ್ಷಣ, ಉತ್ತಮ ಶಿಕ್ಷಕರು ಇದ್ದು 100ಕ್ಕೆ 100ರಷ್ಟು ಫಲಿತಾಂಶ ನೀಡಲಾಗುತ್ತಿದೆ. ಹಾಗಿದ್ರೆ ಒಮ್ಮೆ ಭೇಟಿ ಕೊಡಿ. ನಿತ್ಯ ಜ್ಯೋತಿ ಪಬ್ಲಿಕ್ ಸ್ಕೂಲ್, ಮಲ್ಲಸಂದ್ರ, ಹೆಸರುಘಟ್ಟ ಮುಖ್ಯ ರಸ್ತೆ, ಟಿ ದಾಸರಹಳ್ಳಿ, 560057. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9535525719 ಹಾಗೂ 9448481782 ಮತ್ತು 9620162253. ಇನ್ನು ಶ್ರೀ ಸೀತಾರಾಮ ಲಕ್ಷ್ಮಣ ಸೇರಿ ವೀರಾಂಜನೇಯ ಸ್ವಾಮಿ ಉತ್ಸವ ಮೂರ್ತಿಯನ್ನ ರಥದಲ್ಲಿ ಕೂರಿಸ್ತಾ ಇದ್ದಂತೆಯೇ ನೆರೆದಿದ್ದ ಅಪಾರ ಜನಸ್ತೋಮ ಜಯಘೋಷ ಕೂಗಿ ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ. ಭಕ್ತಾದಿಗಳು ಹಗ್ಗಗಳಿಂದ ತೇರನ್ನ ದೇವಾಲಯದಿಂದ ಸುಮಾರು 2 ಕಿಲೋಮೀಟರ್ ದೂರ ಎಳೆದು ತಂದಿದ್ದಾರೆ. ತೇರನ್ನ ಎಳಿತಾ ಇದ್ದಂತೆಯೇ ಭಕ್ತರು ದವನ ಚುಚ್ಚಿದ ಬಾಳೆಹಣ್ಣನ್ನ ತೇರಿಗೆ ಎಸೆಯೋದ್ರ ಮುಖೇನ ತಮ್ಮ ಭಕ್ತಿಯನ್ನ ಸಮರ್ಪಿಸಿಕೊಂಡಿದ್ದಾರೆ. ಇದೇ ಫಸ್ಟ್ ಟೈಮ್ ಈ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ ನಾವು. ರಥೋತ್ಸವ ಅಂದರೆ ಹೊಂಗಸಂದ್ರದಲ್ಲಿ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಸೊ ಅದರಿಂದ ಎಲ್ಲರೂ ನಾವು ಖುಷಿಯಿಂದ ಮಾಡ್ತಾ ಇದ್ದೀವಿ. ಸೊ ಹೊಸದಾಗಿ ಮಾಡಿರೋ ರಥದಿಂದ ಎಲ್ಲರೂ ಖುಷಿಯಾಗಿದ್ದಾರೆ. ಚೆನ್ನಾಗಿದೆ, ಊರೆಲ್ಲ ಫುಲ್ಲು ಚೆನ್ನಾಗಿ ಕಾಣಿಸ್ತಾ ಇದೆ. ಹಬ್ಬದ ವಾತಾವರಣ. ಶ್ರೀರಾಮ, ಆಂಜನೇಯ ಸ್ವಾಮಿ ನಾವೇ ಈ ವರ್ಷ ಮಾಡಿಸಿರೋದ್ರಿಂದ ಬ್ರಹ್ಮರಥೋತ್ಸವನ ನಾವು ಪ್ರಾರಂಭ ಮಾಡಿದ್ದೀವಿ. ನೋಡೋಣ ಮುಂದಿನ ವರ್ಷದಿಂದ ಹೀಗೆ ಚೆನ್ನಾಗಿ ಆಗಬೇಕು ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೀವಿ. ಹೊಂಗಸಂದ್ರ ಗ್ರಾಮದು ಶ್ರೀ ಆಂಜನೇಯ ಸ್ವಾಮಿ ಇದು ಬ್ರಹ್ಮರಥೋತ್ಸವ ನಡೀತಾ ಇದೆ. ಒಂದು 80-100 ವರ್ಷ ಹಿಂದೆ ನಿಲ್ಲಿಸ್ಬಿಟ್ಟಿದ್ರು ರಥೋತ್ಸವ. ಇವಾಗ 1-1.5 ಕೋಟಿ ಖರ್ಚು ಮಾಡಿ ಹೊಸ ರಥ ಮಾಡಿ ಈ ವರ್ಷ ಪುನರ್ ಚಾಲನೆ ಮಾಡಿದ್ದಾರೆ. 9 ದಿನ ಹಿಂದೆಯಿಂದನೇ ಪೂಜೆಗಳೆಲ್ಲ ಸ್ಟಾರ್ಟ್ ಮಾಡಿ ದಿನ ಒಂದೊಂದು ಅವತಾರದಲ್ಲಿ ವಾಹನಗಳು ಥರ ಇದು ಮಾಡಿ ಪಲ್ಲಕ್ಕಿಗಳ ಥರ ಮಾಡಿ ಪೂಜೆ ಇದೆಲ್ಲ ಇರ್ತಾ ಇತ್ತು ಡೈಲಿ 9 ದಿನ. ಇವತ್ತು 9ನೇ ದಿನ. ನಾಳೆ ಪಲ್ಲಕ್ಕಿಗಳಿರುತ್ತೆ. ಇವತ್ತು ರಾತ್ರಿ, ನಾಳೆ ನಾಡಿದ್ದು ದೀಪಗಳಿರ್ತದೆ. ಅಣ್ಣಮ್ಮ ದೇವಿದು ಅದು ದೀಪಗಳಿರ್ತದೆ. ರಥೋತ್ಸವ ಅಂಗವಾಗಿ ಅಲಂಕೃತ ಉತ್ಸವ ಮೂರ್ತಿಯನ್ನ ರಥದಲ್ಲಿ ಕೂರಿಸಿ ಗ್ರಾಮದಲ್ಲಿ ಮೆರವಣಿಗೆ ನಡೆಸಿದ್ದು ಬೊಮ್ಮನಹಳ್ಳಿ, ಸಿಂಗಸಂದ್ರ, HSR ಲೇಔಟ್ ಸೇರಿದ ನಾನಾ ಭಾಗಗಳಿಂದ ಆಗಮಿಸಿದ ಸಾವಿರಾರು ಸಂಖ್ಯೆಯ ಭಕ್ತರು ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ. ಪ್ರಶಾಂತ್ ಕಿಂಗನಹಳ್ಳಿ, ನ್ಯೂಸ್ 81 ಕನ್ನಡ, ಬೆಂಗಳೂರು.
ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ 81 ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.